ಅದೇ ಅನುಮಾನ ಹುಡ್ತಾ ಇರೋದು ನನಗಲ್ಲಿ. ಸಿದ್ದು, ಸುಶಾಂತ್ 2ನೇ ಮದ್ವೆನಾರಾಗ್ಲಿ 3ನೇ ಮದ್ವೆನಾದ್ರೂ ಆಗ್ಲಿ, ಆದ್ರೆ ಯಾಕೆ ಅವಳಿಗೆ ಅರ್ಚನಂಗೆ ಇಷ್ಟೊಂದು ಕುತೂಹಲ? ಇಲ್ಲ ಸಿದ್ದು, ಇಲ್ಲೇನೋ ಏನೋ ರಹಸ್ಯ ಅಡಗಿರೋ ತರ ಕಾಣಿಸ್ತಾ ಇದೆ. ಏನ್ ರಹಸ್ಯ ಅದು ನಿನಗ್ ಮಾತ್ರ ಕಾಣಿಸ್ತಾ ಇರೋದು? ನಾವ್ ಎಲ್ರೂ ಅವಳನ್ನ ವೀರಣ್ಣನ್ ತಂಗಿ ಅರ್ಚನಾ ಅಂತ ಅನ್ಕೊಂಡಿದೀವಿ. ನೋಡಕ್ಕೂ ಶಾಂತಿ ಮಾತಾರನೇ ಇದ್ದಾಳೆ ಅಂತ ನಂಬಿದೀವಿ. ಹೌದು, ಏನೀಗ? ಒಂದು ವೇಳೆ ಅವಳೇನಾದ್ರೂ ನಮ್ ಶಾಂತಿ ಮನೆ ಆಗಿದ್ರೆ? ಹೇಳಿಸಿದ್ದು. ಹುಚ್ಚಿ ತರ ಮಾತಾಡ್ಬೇಡ ಸಾಧನ. ಶಾಂತಿ ದೇಹನ ನೀನು ಸುಶಾಂತ್ ತಾನೇ ಹೋಗಿ ಕಂಡಿಡ್ದಿದ್ದು. ಪೋಸ್ಟ್ ಮಾರ್ಟಮ್ ಆಯ್ತು, ಡಾಕ್ಟರ್ ಸರ್ಟಿಫಿಕೇಟು ಕೊಟ್ರು, ಅದನ್ನ ತಗೊಂಡು ಬಂದೂ ಆಯ್ತು ನಾವು. ಈಗ ಯಾಕೆ ಬೇಡದೇ ಇರೋ ಸಂದೇಹ ನಿನ್ಗೆ? ಹಾಗಲ್ಲ ಸಿದ್ದು, ಪ್ಲೀಸ್ ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಒಂದು ವೇಳೆ ಬೆಟ್ಟದಿಂದ ಬಿದ್ದ ಮೇಲೂ ಶಾಂತಿಮಾ ಸತ್ತೇ ಇಲ್ಲ ಅನ್ನೋದಾದ್ರೆ? ನಿನ್ಗೆಲ್ಲೋ ಭ್ರಮೆ, ಏನೇನೋ ಮಾತಾಡ್ಬೇಡ. ಹಾಗಲ್ಲ ಸಿದ್ದು, ಇಷ್ಟು ದಿನ ಇಲ್ದೆ ಇವತ್ತೇ ಯಾಕೆ ಅರ್ಚನಾ ನಿಮ್ ಹತ್ರ ಮಂತ್ರ ಬಗ್ಗೆ ಅಷ್ಟೊಂದು ವಿಚಾರಿಸಿದ್ಲು? ಅದಕ್ಕೆ ನನಗೆ ಅನುಮಾನ ಬಂದಿರೋದು. ನಿನ್ನ ಅನುಮಾನನ ಬೇರೆ ಸಮೇತ ಕಿತ್ತು ಬಿಸಾಕು. ಒಂದ್ ವೇಳೆ ಅವಳು ಶಾಂತಿನೇ ಆಗಿದ್ದಿದ್ರೆ ಸುಶಾಂತ್ ಮತ್ತೆ ತನ್ನ ಹೆತ್ತು ಮಗು ರಾಘವನ ಬಿಟ್ಟಿರ್ತಿದ್ಲಾ? ಅವಳಿಗೆ ಶಾಂತಿ ನಿವಾಸ ಅಂದ್ರೆ ಪ್ರಾಣ ಸಾಧನ, ಅದ್ ನಿನಗೂ ಗೊತ್ತು ತಾನೆ. ಅವಳು ಅರ್ಚನಾನೇ, ಅದಕ್ಕೆ ವೀರಣ್ಣವ್ರ ಜೊತೆ ಇರೋದು. ಸಿದ್ದು ಸಿದ್ದು, ಒಂದೇ ನಿಮಿಷ, ಒಂದೇ ಒಂದು ನಿಮಿಷ ನನ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ. ಒಡ ಹೊಟ್ಟಿ ತಂಗಿ ಅಂತ ಯಾರ್ ಬೇಕಾದ್ರೂ ಹೇಳ್ಬೋದಲ್ವಾ? ಯಾರ್ ಬೇಕಾದ್ರೂ ಜೊತೆಲಿ ಇರ್ಬೋದಲ್ವಾ? ಸಾಧನ, ನೀನ್ ಹೇಳೋದೆಲ್ಲ ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ ಸಾಧನ. ಏನೇನೋ ಕಲ್ಪನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ಹೋಗ್, ಸುಮ್ನೆ ಮಲ್ಕೋ ಹೋಗು. ಸಿದ್ದು, ಒಂದೇ ಒಂದ್ ನಿಮಿಷ ಸಿದ್ದು. ನೀವಿಂಗ್ ನೆನ್ಪಿದ್ಯಾ? ಸುಶಾಂತ್ ನಿಶ್ಚಿತಾರ್ಥಕ್ಕೂ ಮುಂಚೆ ನನಗೆ ಇದೇ ತರ ಬಲವಾದ ನಂಬಿಕೆ ಬಂದಿತ್ತು. ಶಾಂತಿಮಾ ನಿಶ್ಚಿತಾರ್ಥಕ್ ಬರ್ತಾಳೆ, ಅದನ್ನ ನಿಲ್ಲಿಸ್ತಾಳೆ ಅಂತ ಹೇಳ್ತಿ ತಾನೆ? ಅದ್ ನಿಜ ಆಯ್ತೋ ಇಲ್ವೋ? ನಿಜ ಆಯ್ತು. ಅವ್ರ ನಿಶ್ಚಿತಾರ್ಥನೂ ನಿಂತೋಯ್ತು. ನಿನ್ ನಂಬಿಕೆ ಸರಿಯಾಗಿತ್ತು. ಆದ್ರೆ ಒಂದ್ ತಿಳ್ಕೊ, ಅಲ್ಲಿ ಬಂದಿದ್ದು ಶಾಂತಿ ಅಲ್ಲ, ಅರ್ಚನಾ. ಅದ್ ಹೇಗ್ ಸಾಧ್ಯ? ಅದ್ ಹೇಗ್ ನೆನ್ಪಿಸ್ತೀರಿ? ಹಾ, ಇದನ್ನೇ ನಾನು ಹೇಳಿದ್ದು. ಅವತ್ತು ನಾವು ವೀರಣ್ಣವ್ರ ಮನೆಗೆ ಹೋದಾಗ ಅವ್ರ ಅಷ್ಟೊಂದು ಸಾಕ್ಷಿಗಳನ್ನ ಕೊಟ್ರಲ್ಲ, ಬಾಯಿ ಮುಚ್ಕೊಂಡು ಎದ್ ಬರ್ಲಿಲ್ವಾ ನಾವು? ನೋಡು, ನನ್ಗೊಂದು ಫೋನ್ ಬರ್ತಾ ಇದೆ. ಸುಮ್ನೆ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ, ನೀನ್ ಮಲ್ಕೋ. ಅಲ್ಲ ಸಿದ್ದು. ಹಲೋ, ಹಾ ಸರ್. ಏನೇನೋ ಅನುಮಾನಗಳು ಹುಡ್ತಾ ಇದೆ. ಶಾಂತಿಮಾ ನನ್ ಮನ್ಸು ಹೇಳ್ತಿದೆ ಅರ್ಚನಾ ರೂಪದಲ್ಲಿರೋದು ನೀನೇ ಅಂತ. ಇಲ್ಲಾಂದ್ರೆ ಇಷ್ಟು ದಿನ ಇಲ್ದಿರೋ ಅನುಮಾನ ಇವತ್ತ್ಯಾಕೆ ನನ್ ಮನ್ಸಲ್ಲಿ ಹುಡ್ತಾ ಇದೆ? ಅವರು ಬೈತಾರಮ್ಮ. ಅವರು ದೊಡ್ಡ ಕಣ್ಣು ಮಾಡಿ ಎದುರಿಸ್ತಾರಮ್ಮ. ನಾನು ಮಿಸ್ ಅಮ್ಮ ಇದ್ರೆ ಮನೇಲಿರಕ್ಕಾಗಲ್ಲ ಅಮ್ಮ. ಅಚ್ಚು, ಅದ್ಕೆ ಅಚ್ಚು, ಯಾಕೆ ನೀನಿನ್ನೂ ಮಲ್ಕೊಂಡಿಲ್ವಾ? ನಿದ್ದೆ ಬರ್ತಾ ಇಲ್ವಾ? ಸರಿ, ಅಲ್ಲಿ ಅಣ್ಣನ ಹತ್ರ ಇನ್ನೊಂದು ಬೆಡ್ ಇದೆ, ಅಲ್ಲಿ ಹೋಗಿ ಮಲ್ಕೋ. ಬೇಡ ಅದ್ಕೆ, ನೀವೇ ಅಣ್ಣನ ಜೊತೆ ಇರಿ. ಅಚ್ಚು, ನೀನೀ ಮಾತು ಹೇಳ್ತಿದೀಯಾ? ಅದ್ಕೆ ಅದು ಅಣ್ಣನ್ನ ಈ ಪರಿಸ್ಥಿತಿಲಿ ನೋಡಕ್ಕೆ ನನ್ ಕೈಲಿ ಆಗ್ತಿಲ್ಲ. ಅದ್ಕೆ ಅವನ್ ಪಕ್ಕದಲ್ಲಿ ನಾನು ಇದ್ಬಿಟ್ರೆ ನನಗ್ ಗೊತ್ತಿಲ್ದಂಗೆ ನಾನು ಅಳಕ್ ಶುರು ಮಾಡ್ಬಿಡ್ತೀನಿ. ನನ್ನ ಹತ್ರ ಅಣ್ಣ ನೊಂದ್ಕೋತಾನಲ್ವಾ, ಅದಕ್ಕೆ ಅದ್ಕೆ. ಇಲ್ಲ, ನಿನ್ ಬಾಯಿ ಮಾತ್ಗೇನೋ ಹೇಳ್ತಿದೀಯ ಅಷ್ಟೇ. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ನಿನ್ ಮನ್ಸಲ್ಲಿ ಬೇರೆ ಏನೋ ನೋವಿದೆ. ಅದೇನಂತ ಹೇಳಿದ್ರೆ? ಹೇಗದ್ಕೆ ನನ್ ಮನ್ಸಲ್ಲಿ ನೋವಿದೆ ಅಂತ ಹೇಳ್ತಿದ್ದೀರಾ ನೀವು? ನನ್ ಮನ್ಸಲ್ಲಿರೋದು ನೋವಲ್ಲ ಅದ್ಕೆ, ಜ್ವಾಲಾಮುಖಿ.
ಹೆಣ್ಣು ಜೀವನದಲ್ಲಿ ಏನ್ ಬೇಕಾದ್ರೂ ಬಿಟ್ಕೊಡ್ತಾಳೆ, ತನ್ನ ಗಂಡನ್ನ ಇನ್ನೊಬ್ಬಳ ಜೊತೆ ಹಂಚ್ಕೊಳ್ಳೋದಿಲ್ಲ. ಆದ್ರೆ ಆ ಪರಿಸ್ಥಿತಿನೇ ನನಗೆ ಬಂದ್ಬಿಟ್ಟಿದೆ. ಅಚ್ಚು, ಅದ್ಕೆ ನಿನ್ನೆ ಕೇಳ್ತಿರೋದು. ಯಾಕೆ ಮುಖ ಬಾಡಿದೆ ನಿಂದು? ಏನಿಲ್ಲ ಅದ್ಕೆ, ನೀವ್ ಹೋಗಿ ಮಲ್ಕೊಳ್ಳಿ ಅದ್ಕೆ. ಸರಿ ಬಿಡು. ಏನು ಅಂತ ಕೇಳಿದ್ರೆ ನೀನ್ ಹೇಳ್ತಾ ಇಲ್ಲ. ನೀನ್ ಇಲ್ಲಿ ಮಲ್ಕೋ ಅಂದ್ರೂ ಮಲ್ಕೋತಾ ಇಲ್ಲ, ಅಲ್ಲಿಗೂ ಹೋಗ್ತಾ ಇಲ್ಲ. ಸರಿ ಬಿಡು, ನಾನೇ ಹೋಗ್ತೀನಿ. ಹುಷಾರು. ಯಾಕೋ ರಾಘವ್ನ ನೋಡ್ಬೇಕು ಅನಿಸ್ತಿದ್ಯಲ್ಲ. ರಾಘವ್ನ ಬಿಟ್ಟಿರೋಕೆ ಆಗ್ತಿಲ್ವಲ್ಲ. ಪಾಪ ಮಗು ಆ ಮನೇಲಿ ಎಷ್ಟು ನೋವು ಅನುಭವಿಸ್ತಿದ್ಯೋ. ಅವಳು ಯಾಕೆ ಆ ಮಗುನ ಹಾಗೆ ಹೆದರ್ಸ್ತಾಳೆ? ಆ ಮಂತ್ರ ಯಾಕೆ ಮಗುನ ಹೆದರ್ಸ್ಬೇಕು? ಏನ್ ನಡೀತಾ ಇದೆ ಆ ಮನೇಲಿ? ನೋಡು ಮಂತ್ರ, ಗುರುಗಳು 3 ಡೇಟ್ ಕೊಟ್ಟಿದ್ದಾರೆ. ಆ 3 ಡೇಟಲ್ಲೂ ಗಳಿಗೆ ಟೈಮು ತುಂಬಾ ಚೆನ್ನಾಗಿದೆಯಂತೆ. ನೀನ್ ಯಾವುದಕ್ಕೂ ನಿನ್ ಗಂಡನ ಹತ್ರ ಕೇಳ್ಬಿಟ್ಟು ನನಗೆ ಹೇಳ್ಬೇಕು ನೀನು. ಅಮ್ಮ, ಇದನ್ನೆಲ್ಲ ನಾನ್ ಹೇಗ ಅವ್ರನ್ನ ಕೇಳಲಿ? ಅಯ್ಯೋ ದೇವ್ರೆ, ನೀನೇ ಹೀಗಂದ್ರೆ ನಾನ್ ಹೇಗ್ ಕೇಳಲಿ? ಅವನು ನಾನು ಹೆತ್ತ ಮಗ. ಏನು ಮಾತಾಡ್ತೀಯಮ್ಮ ನೀನು? ನೋಡು, ನೀನ್ ಏನ್ ಮಾಡ್ತೀಯೋ, ಆದ್ರೆ ಮೊದ್ಲು ಅವನ ಹತ್ರ ಮಾತಾಡಿ ಡೇಟ್ ಫಿಕ್ಸ್ ಮಾಡು. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಮಂತ್ರ, ಏನದು ಅಮ್ಮ ನೀನು ಗುಸುಗುಸು ಅಂತ ಮಾತಾಡ್ತಿದ್ದೀರಾ? ನಮ್ ವಿಷಯನೇ, ಬನ್ನಿ ಇಲ್ಲಿ. ನಮ್ ವಿಷಯನಾ? ಏನಂತದ್ದು? ಪಿಸ್ ಪಿಸು ಅಂತ ಮಾತಾಡೋ ಅಂತದೇನು? ಇಲ್ಲಿ ನೋಡಿ, ಈ 3 ಡೇಟಲ್ಲಿ ಯಾವ್ದಾದ್ರೂ ಡೇಟ್ ಫಿಕ್ಸ್ ಮಾಡಿ ನಾವು ಅತ್ತೆಗೆ ಹೇಳ್ಬೇಕಂತೆ. ಏನದು 3 ಡೇಟು? ನಾವ್ಯಾಕೆ ಫಿಕ್ಸ್ ಮಾಡ್ಬೇಕು? ಏನ್ರಿ ನೀವು? ಅದು ಅತ್ತೆ ಗುರುಗಳ ಹತ್ರ ಮಾತಾಡಿದ್ರಂತೆ. ಅವರು 3 ಡೇಟ್ ಕೊಟ್ಟಿದ್ದಾರೆ. ನನಗೇನು ಅರ್ಥ ಆಗ್ತಿಲ್ಲ ಮಂತ್ರ. ಅಮ್ಮ ಗುರುಗಳ ಹತ್ರ ಏನ್ ಮಾತಾಡಿದ್ರು? ಅವ್ರು ಯಾಕೆ ಡೇಟ್ ಕೊಟ್ರು? ರೀ, ಅದೇ ಅವತ್ ಹೇಳಿದ್ರಲ್ಲ, ನಮ್ಮಿಬ್ರಿಗೂ. ಹಾ, ನಮ್ಮಿಬ್ರಿಗೂ? ಥೂ, ಎಲ್ಲಾನು ನಾನೇ ಹೇಳ್ಬೇಕು. ಅದಕ್ಕೆ ಅತ್ತೆ ನಿಮ್ ಹತ್ರ ಮಾತಾಡಿ ಕೇಳಿ ಡೇಟ್ ಹೇಳು ಅಂತ ಹೇಳಿದ್ದಾರೆ. ಏನ್ರಿ, ನಾನ್ ಆವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಸುಮ್ನೆನೆ ಇದ್ದೀರಾ? ನಾನೇನ್ ಹೇಳು ಅಂತ್ಯಾ? ನಿಧಾನ. ಈಗ ನಾನೇನ್ ಹೇಳ್ಬೇಕೀಗ? ಅದು ರೀ, ಅದೇ ರೀ, ನಮ್ಮಿಬ್ರು ಫಸ್ಟ್ ನೈಟ್ಗೆ ಗುರುಗಳ ಹತ್ರ ಅತ್ತೆ ಡೇಟ್ಸ್ ಕೇಳಿದ್ದಾರೆ. ಅವರು ನಕ್ಷತ್ರ ಎಲ್ಲ ಲೆಕ್ಕ ಹಾಕಿ 3 ಡೇಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ಯಾವ್ದಾದ್ರೂ 1 ಡೇಟ್ ಫಿಕ್ಸ್ ಆದ್ರೆ ಅತ್ತೆ ಹತ್ರ ಹೇಳ್ಬೇಕಂತೆ ನಾವು. ಏನ್ ಆಟ ಆಡ್ತಿದ್ಯಾ ಮಂತ್ರ ನೀನು? ಫಸ್ಟ್ ನೈಟ್ ಅಂತೆ. ಏನೆಲ್ಲ ಸಂಪ್ರದಾಯಬದ್ಧವಾಗಿ ನಡೆದಿದ್ಯಾ ಮದುವೆ? ನಿನಗ್ ದಿನ ತಾಳಿ ಕಟ್ಕೊಂಡು ನಾನ್ ಕಟ್ದೆ ಅಂತ ಎಲ್ರ ಮುಂದೆ ಹೇಳಿದ್ಯಾ?